ನಿಜ, ನಿನ್ನ ಕರುಳ ಬಳ್ಳಿ ಜನನಿ ಹತ್ರ ಇದೆ ಅನ್ನೋ ನೋವನ್ನು ನೀನು ತಡ್ಕೋಬೋದು, ನೀನು ನುಂಗ್ಕೋಬೋದು. ಆದರೆ ನಿನ್ನ ಗಂಡ ನುಂಗ್ಕೊಂತಾನ ನೋವನ್ನ? ನಿನ್ನ ಅಪ್ಪ ಮಾವನ ಹತ್ರ ಹೇಳ್ಸು ನೋಡೋಣ. ಹೇಳ್ಸು ಪಾರ್ವತಿ. ಆಗ ನೀನು ಹೇಳಿದಾಗ ನಾನು ಈ ಸತ್ಯನ ಹಾಗೆ ನುಂಗ್ಕೊಂಡ್ಬಿಡ್ತೀನಿ, ಈಚೆಗೆ ಬಿಡೋದಿಲ್ಲ. ಮಾವ, ನೀವು ಹೇಳಿದಾಗೆ ನಮ್ಮ ಮಗು ಜನನಿ ಹತ್ರ ಇರೋದ್ರಿಂದ ಅದು ನನಗೆ ಬೇಜಾರಾಗೋ ವಿಷಯನೇ. ಆದರೆ ಪಾರ್ವತಿ ಆಗಕ್ಕೆ ಬೆಲೆ ಕೊಟ್ಟು ಜನನಿ ಖುಷಿಯಾಗಿರಲಿ ಅಂತ ನಾನು ಸುಮ್ಮನಿದ್ದೀನಿ. ಹಾಗಂತ ಪಾರುಗೆ ಇಷ್ಟ ಇಲ್ಲದೆ ಬಲವಂತವಾಗಿ ಮಗುನ ಪಡ್ಕೊಳ್ಳೋದಕ್ಕೆ ನನಗೂ ಇಷ್ಟ ಇಲ್ಲ ಮಾವ. ಈ ವಿಷಯದಲ್ಲಿ ಪಾರು ನಿರ್ಧಾರ ಏನಾಗಿರುತ್ತೋ ನಂದು ಅದೇ ನಿರ್ಧಾರ. ಭೇಷ್ ಭೇಷ್ ಆದಿ, ಭೇಷ್. ನಾನು ನಿನ್ನನ್ನು ತಾಯಿಗೆ ತಕ್ಕ ಮಗ ಅಂತ ಮಾತ್ರ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಹೆಂಡತಿಗೆ ತಕ್ಕ ಗಂಡನೂ ಹೌದು. ಈಕೆಗಂತೂ ಬುದ್ಧಿ ಇಲ್ಲ. ನಿನಗೆ ಬುದ್ಧಿ ಬೇಡ? ನೀವಿಬ್ರು ಏನು ನಿರ್ಧಾರ ತಗೊಂಡಿದ್ದೀರ ಅನ್ನೋ ಪರಿಜ್ಞಾನ ಬೇಡ? ನಿಮ್ಮಿಬ್ಬರ ಮೂರ್ಖತನದ ಮಾತು ಕೇಳೋದಕ್ಕೆ ನಾನು ಸಿದ್ಧವಾಗಿಲ್ಲ. ಇನ್ನೂ ಒಂದು ಅವಕಾಶ ಕೊಡ್ತೀನಿ. ನೀವಾಗೆ ಸತ್ಯ ಹೇಳ್ತೀರಾ ಅಥವಾ ನಾನು ಹೇಳ? ಸರಿ, ಹಾಗಾದ್ರೆ ಅದೇನಾಗತ್ತೋ ಆಗಲಿ. ನಾನೀಗಲೇ ಜನನಿನ ಕರೀತೀನಿ. ಸತ್ಯ ಏನು ಅಂತ ಹೇಳ್ತೀನಿ ಅವಳ ಹತ್ರ. ಅಪ್ಪೋರೆ, ಹನುಮಂತು, 9 ಗಂಟೆ ದಾಟ್ಬಿಡ್ತು. ಇಷ್ಟೊತ್ತಿಗೆ ಪಾರ್ವತಿ ಮಗು ತನ್ನದೇನೋ ಸತ್ಯ ಒಪ್ಕೊಂಡಿರ್ತಾಳಲ್ವಾ? ಇಲ್ಲ ಅಪ್ಪವ್ರೆ, ನನ್ನ ಮಕ್ಕಳು ಅದ್ರ ಬಗ್ಗೆ ಏನೂ ಮಾತಾಡಿರಲ್ಲ ಅನಿಸುತ್ತೆ. ಹಾಗಂತೀಯ? ವೀರಯ್ಯ ಹೇಳಿದ್ಮೇಲೂ ಪಾರ್ವತಿ ಸತ್ಯ ಒಪ್ಕೊಳ್ಳಲ್ಲ ಅಂತೀಯ? ಹೌದು ಅಪ್ಪವ್ರೆ, ನನಗೇನೋ ಬುದ್ಧಿಯವರೇ ಸತ್ಯ ಹೇಳ್ತೇವೆ ಅಂತ ಅನಿಸುತ್ತೆ. ಅಯ್ಯೋ, ಯಾರಾದ್ರೊಬ್ರು ಹೇಳಲಿ. ಒಟ್ಟಿನಲ್ಲಿ ಮಗು ಪಾರುದು ಅನ್ನೋ ಸತ್ಯ ಗೊತ್ತಾದರೆ ಸಾಕು. ನಾನು ಒಂದ್ಸಲ ಆದಿತ್ಯನಿಗೋ ಅಥವಾ ವೀರನಿಗೆ ಫೋನ್ ಮಾಡ್ತೀನಿ. ಬೇಡಿ ಅಪ್ಪವ್ರೆ, ಇಲ್ಲೇನಾಗ್ತಿದೆಯೋ ಗೊತ್ತಿಲ್ವಲ್ಲ, ಆ ಥರ ಪಡೋದು ಬೇಡ, ಕಾಯೋಣ. ಅಯ್ಯೋ, ನನ್ನ ಕೈಲಿ ಆಗ್ತಿಲ್ಲ ಹನುಮಂತು. ತುಂಬ ಟೆನ್ಷನ್ ಆಗ್ತಾ ಇದೆ. ಸತ್ಯ ಪಾರ್ವತಿ ಒಪ್ಕೋತಾಳ ಅಥವಾ ವೀರನೇ ಹೇಳ್ತಾನೋ? ನನ್ನ ಮಗು ಅಂತ ಅನ್ಕೊಂಡಿರೋ ಜನನಿ ಪುಟಾಣಿನ ಪಾರ್ವತಿ ಕೊಡಕ್ಕೆ ಒಪ್ತಾಳ? ಏನಾಗ್ತಿರ್ಬೋದಲ್ಲಿ? ಒಂದು ಗೊತ್ತಾಗ್ತಾ ಇಲ್ವೇ? ಎಷ್ಟೋ ದಿನದಿಂದ ಈ ವಿಷಯದ ಬಗ್ಗೆ ನಿನ್ನ ಹತ್ರ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಸಮಯ ಸಂದರ್ಭ ಸರಿಯಾಗಿ ಸಿಕ್ಕಿರಲಿಲ್ಲ. ಅದಕ್ಕೆ ಇವತ್ತು ಮಾತಾಡಲೇಬೇಕು ಅಂತ ಕೂತಿದ್ದೀನಿ. ಅರಸನಕೋಟೆಯಲ್ಲಿ ನಿನ್ನ ಪಾರ್ವತಿ ಮಧ್ಯೆ ಇದ್ದಂಥ ಮನಸ್ತಾಪ ನನಗೂ ರಘುಗೂ ಗೊತ್ತಿತ್ತು. ನೀನು ಆಗಾಗ ಪಾರ್ವತಿನ ಅವಾಯ್ಡ್ ಮಾಡ್ತಾ ಇದ್ದಿದ್ದನ್ನು ನಾನು ಗಮನಿಸಿದ್ದೆ. ಆದರೆ ಕಾರಣ ಏನು ಅಂತ ಗೊತ್ತಾಗಿರಲಿಲ್ಲ. ತಿಳ್ಕೋಬೇಕು ಅಂತ ಪ್ರಯತ್ನ ಪಟ್ಟಾಗಲೆಲ್ಲ ನೀನು ಪಾರ್ವತಿ ಇಬ್ಬರು ಏನೂ ಆಗೇ ಇಲ್ಲ ಅನ್ನೋ ಥರ ಸಹಜವಾಗೇ ವರ್ತಿಸ್ತಿದ್ರಿ. ಇನ್ನೂ ತೀರಾ ಕೆದಕಿ ಕೇಳಿ ಬುದ್ಧಿವಾದ ಹೇಳಕ್ಕೆ ಹೋದರೆ ಚಿಕ್ಕ ಮಕ್ಕಳ ಜಗಳ ಬಿಡಿಸ್ದಾಗತ್ತೆ ಅಂತ ನಾನು ರಘು ಇಬ್ಬರು ಏನು ಕೇಳಕ್ಕೆ ಹೋಗಲಿಲ್ಲ. ಇವತ್ತಲ್ಲ ನಾಳೆ ನೀವಿಬ್ಬರೇ ಸರಿ ಹೋಗ್ತೀರಿ ಅನ್ನೋ ನಂಬಿಕೆಯಲ್ಲಿ
ನಾವು ಕಾಯ್ತಾನೇ ಇದ್ವಿ. ಯಾವಾಗ ವೀರಣ್ಣ ಅರಸನ ಕೋಟೆಗೆ ಬಂದ್ರೋ ಅವ್ರ ಸೂಕ್ಷ್ಮ ಬುದ್ಧಿಗೆ ನಿಮ್ಮಿಬ್ಬರ ಮಧ್ಯೆ ಇರೋ ಮನಸ್ತಾಪ ಮುನಸು ಗೊತ್ತಾಗೋಯ್ತು. ಯಾಕೆ ಏನಾಯ್ತು ಅಂತ ವೀರಣ್ಣ ನಮ್ಮ ಹತ್ರ ಕೇಳಿದ್ರು. ನಮಗೂ ಕಾರಣ ಗೊತ್ತಿಲ್ಲ ಅಂತ ಹೇಳಿದ್ವಿ. ಹಾಗಾದರೆ ನಾನು ಕಾರಣ ತಿಳ್ಕೊಂಡು ಬುದ್ಧಿವಾದ ಹೇಳ್ತೀನಿ ಅಂತ ವೀರಣ್ಣ ಹೇಳಿದ್ರು. ನಾವಾಗಿ ನಾವೇ ಕೆದಕಿ ಕೇಳಿದ್ರೆ ಅವ್ರಿಗೂ ಬೇಜಾರಾಗ್ಬೋದು, ಬೇಡ ಅಂತ ನಾವೇ ಅವರನ್ನು ತಡೆದ್ವಿ. ಹಬ್ಬ ಎಲ್ಲ ಮುಗಿದ ಮೇಲೆ ನಿಮ್ಮಿಬ್ಬರ ಹತ್ರನೂ ಮಾತಾಡ್ತೀನಿ, ನಾನು ಬುದ್ಧಿ ಹೇಳ್ತೀನಿ ಅಂತ ವೀರಣ್ಣ ನಮ್ಮ ಹತ್ರ ಹೇಳಿದ್ರು. ನಾವು ಅದಕ್ಕೆ ಒಪ್ಕೊಂಡ್ವಿ. ಆದರೆ ಇದ್ದಕ್ಕಿದ್ದಾಗೆ ನೀನು ದುಬೈಗೆ ಹೋಗೋ ನಿರ್ಧಾರ ಮಾಡಿದ್ದನ್ನು ನೋಡಿ ಇನ್ನು ಒಂದು ಕ್ಷಣ ತಡ ಮಾಡಿದ್ರು ಎಲ್ಲಿ ನಿನ್ನ ಪಾರ್ವತಿ ಮಧ್ಯೆ ಇರೋ ಮನಸ್ತಾಪ ಹಾಗೆ ಉಳ್ಕೊಂಡ್ಬಿಡುತ್ತೋ, ಹೇಗಾದರೂ ಮಾಡಿ ಅದನ್ನು ನಿಲ್ಲಿಸ್ಬೇಕು ಅಂತ ನಾನು ನಿನ್ನ ಹತ್ರ ಮಾತಾಡಕ್ಕೆ ಬಂದೆಮ್ಮ. ಜನನಿ, ನಿನ್ನ ಪಾರ್ವತಿ ಮಧ್ಯೆ ಏನೇ ಭಿನ್ನಾಭಿಪ್ರಾಯ ಇದ್ದರೂ, ಏನೇ ಕಹಿ ಘಟನೆ ಇದ್ದರೂ ಅದು ಯಾವುದನ್ನು ಮನಸ್ಸಲ್ಲಿಟ್ಕೊಳ್ದೆ, ಅದು ಯಾವುದನ್ನು ನೆನಪಿನಲ್ಲಿಟ್ಕೊಳ್ದೆ ನೀವಿಬ್ಬರು ಮೊದಲಿನ ಥರನೇ ಅನ್ಯೋನ್ಯವಾಗಿರಬೇಕು, ಅಕ್ಕ ತಂಗಿರ ಥರ ಪ್ರೀತಿಯಿಂದ ಇರಬೇಕು ಅನ್ನೋದೇ ನನ್ನ ಆಸೆ ನಮ್ಮ. ಹಾಂ, ಪಾರ್ವತಿ ಒಂದೊಂದ್ಸಲ ಮಗುವಿನ ಮೇಲಿನ ಅತಿಯಾದ ಕಾಳಜಿಯಿಂದ ನಿನ್ನ ಹತ್ರ ಒರಟಾಗಿ ನಡ್ಕೊಂಡಿರ್ಬೋದು. ಆದರೆ ಅವಳದ್ದು ಅತಿಯಾದ ಪ್ರೀತಿನೇ ಹೊರತು ಬೇರೆ ಯಾವ ಉದ್ದೇಶನೂ ಅವಳಿಗಿಲ್ಲಮ್ಮ. ಉದ್ದೇಶ ಏನೇ ಆಗಿರ್ಬೋದು ಅತ್ತೆ, ಆದರೆ ಊರ ಜನದ ಮುಂದೆ ಪಾರ್ವತಿ ಅಕ್ಕ ನನ್ನ ಮೇಲೆ ಕೈ ಮಾಡೋದಕ್ಕೆ ಬಂದ್ರಲ್ಲ, ಅದನ್ನ ನಾನು ಒಪ್ಪಲ್ಲ. ಅದನ್ನ ಸರಿ ಅಂತಾನು ನಾನು ಹೇಳಲ್ಲ. ಯಾಕಂದ್ರೆ ಪಾರ್ವತಿ ಅಕ್ಕಂಗೆ ನನ್ನ ಮಗಳ ಮೇಲೆ ಎಷ್ಟು ಪ್ರೀತಿ ಕಾಳಜಿ ಇದೆಯೋ ಅದಕ್ಕಿಂತ 10 ಪಟ್ಟು ಹೆಚ್ಚಿನ ಪ್ರೀತಿ ಕಾಳಜಿ ನನಗೆ ನನ್ನ ಮಗಳ ಮೇಲೆ ಇದೆ. ನಾನತ್ತೆ ಅವಳನ್ನ ಹೆತ್ತೋಳು. ಅತ್ತೆ, ನಾನು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಪುಟಾಣಿನ ಕರ್ಕೊಂಡು ಹೊರಗೆ ಹೋದಾಗ ನನಗೆ ಯಾವುದೋ ಒಂದು ಇಂಪಾರ್ಟೆಂಟ್ ಕಾಲ್ ಬಂದಿತ್ತು. ಆ ಟೆನ್ಷನಲ್ಲಿ ನಾನು ಇದ್ದೆ. ಅದಕ್ಕೂ ಮುಂಚೆ ಪುಟಾಣಿಗೆ ನಾನು ಹೇಳಿದ್ದೆ, ಎಲ್ಲೂ ಹೋಗ್ಬೇಡ, ಇಲ್ಲೇ ಕೂತಿರು ಅಂತ. ಆದರೂ ಅವಳು ಅದ್ಯಾವುದೋ ಗೊಂಬೆನ ತಗೊಳ್ಳೋದಕ್ಕೆ ಅಂತ ನನಗೆ ಹೇಳ್ದೇನೆ ರೋಡ್ ದಾಟೋದಕ್ಕೆ ಹೋಗಿದ್ಲು. ಒಂದು ವೇಳೆ ಅವಳು ಮಮ್ಮಿ ನನಗೆ ಆ ಗೊಂಬೆ ಬೇಕು, ನಾನು ತಗೊಳ್ತೀನಿ ಅಂತ ಹೇಳಿದಿದ್ರೆ ನಾನು ಅವಳೊಬ್ಳನ್ನೇ ಕಳಿಸ್ತಿದ್ನ? ಇಲ್ಲ ಅಲ್ವಾ? ನನ್ನ ಪುಟಾಣಿ ಜೀವ ಹೋಗ್ಲಿ ಅಂತ ನಾನು ನೆಗ್ಲೆಕ್ಟ್ ಮಾಡ್ತೀನಿ ಅತ್ತೆ? ಖಂಡಿತವಾಗ್ಲೂ ಇಲ್ಲ. ಒಂದು ವೇಳೆ ನನ್ನ ಮಗಳ ಜೀವ ಹೋಗುತ್ತೆ ಅನ್ನೋ ಥರ ಇದ್ರೆ ನನ್ನ ಜೀವ ಕೊಟ್ಟು ಅವಳ ಪ್ರಾಣನ ಉಳಿಸ್ಕೋತೀನತ್ತೆ ನಾನು. ಹಾಗೆಲ್ಲ ಅವಳ ಜೀವಕ್ಕೆ ಏನೂ ಆಗೋದಕ್ಕೆ ಬಿಡಲ್ಲ. ಇವಳೇ ನನ್ನ ಜೀವ ಅಂತೆ. ಇವಳಿಲ್ದೆ ನಾನು ಒಂದು ಕ್ಷಣನೂ ಬದುಕಿರಲ್ಲ. ನನಗೆ ಗೊತ್ತು, ಮನೇಲೆಲ್ಲರೂ ಈ ಜನನಿ ಏನು ಬೆಳಗ್ಗೆ ಎದ್ದು ಆಫೀಸಿಗೆ ಹೋಗ್ತಾಳೆ, ಸಂಜೆ ಮನೆಗೆ ಬರ್ತಾಳೆ, ಮನೆಗೆ ಬಂದ್ರೂ ಮಗು ಬಗ್ಗೆ ಗಮನನೇ ಕೊಡಲ್ಲ ಅಂತ ಅನ್ಕೊಳ್ತಾ ಇರ್ತಾರೆ. ಅಷ್ಟಕ್ಕೂ ನೀವು ನನಗೆ ಕೊಟ್ಟಿರೋದು ದೊಡ್ಡ ಕಂಪನಿ ಜವಾಬ್ದಾರಿ. ಇಷ್ಟು ವರ್ಷ ನೀವು ಮಾವ ಭಾವ ಎಲ್ಲರೂ ಕಟ್ಕೊಂಡು ಬೆಳೆಸ್ಕೊಂಡು ಬಂದಿರೋ ಕೋಟ್ಯಾಂತರ ವ್ಯವಹಾರ, ಅದ್ರ ಬಗ್ಗೆನೂ ನಾನು ಹಗಲು ರಾತ್ರಿ ಕಷ್ಟ ಪಡ್ಬೇಕಲ್ವಾ? ಅದ್ರ ಬಗ್ಗೆನೂ ನಾನು ಗಮನ ಕೊಡ್ಬೇಕಲ್ವಾ? ಇಲ್ಲ ಅಂತಂದ್ರೆ ನಾಳೆ ದಿನ ಏನಾದ್ರೂ ಹೆಚ್ಚು ಕಮ್ಮಿ ಆಗೋದ್ರೆ ಅದರಿಂದ ಆಗೋ ಲಾಸ್ಗಿಂತ ಹೆಚ್ಚಾಗಿ ನೀವೆಲ್ಲರೂ ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಹಾಳಾಗ್ಬಿಡುತ್ತೆ ಅಂತೆ. ಇಷ್ಟೆಲ್ಲ ಟೆನ್ಷನ್ ಇರುತ್ತೆ. ಇಷ್ಟೆಲ್ಲ ಟೆನ್ಷನ್ ಇದ್ರೂ ನನ್ನ ಮನಸ್ಸಿನ ಒಂದು ಮೂಲೆಯಲ್ಲಿ ಮಾತ್ರ
ನನ್ನ ಮಗಳ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರಂತೆ. ನನ್ನ ಮಗಳು ಮನೆಗೆ ಬಂದ್ಲಾ, ಸ್ಕೂಲಲ್ಲಿ ಯಾರಾದ್ರೂ ಏನಾದರೂ ಅಂದ್ಬಿಟ್ರ, ಇಲ್ಲ ಮಲಗಿದಳ, ಊಟ ಮಾಡಿದ್ಲ, ತಿಂದ್ಲ, ಬರೀ ಇದೆ ಯೋಚನೆ ಮಾಡ್ತಿರ್ತೀರ. ಪ್ರೀತು ಜೊತೆ ನಾನು ಒಂದಿನ ಮಾತಾಡದೇ ಇದ್ರು ಹೇಗೋ ಇದ್ಬಿಡ್ತಿರತ್ತೆ. ಆದ್ರೆ ನನ್ನ ಮಗಳ ಜೊತೆ ಮಾತಾಡ್ದೆ, ಅವಳ ನೋಡ್ದೆ, ನನ್ನಿಂದ ಇರೋದಿಕ್ಕಾಗಲ್ಲ. ನನ್ನ ಪುಟಾಣಿ ಅವಳು ನನಗೆ ಬರೀ ಮಗಳಲ್ಲ ಅತ್ತೆ, ನನ್ನ ಜೀವನನೇ ಅವಳು, ನನ್ನ ಸರ್ವಸ್ವನೇ ಅವಳು. ಅವಳಲ್ಲದೆ ನಾನಂತೂ ಬದುಕಿರಲ್ಲ, ನನ್ನ ಸತ್ತೇ ಹೋಗ್ಬಿಡ್ತೀರಂತೆ. ಆದ್ರೂ ಪಾರ್ವತಿ ಅಕ್ಕ ಪಾಪ ಅಂತ ಹುಟ್ಟಾನೆ ಅವ್ರ ಮಗುನ ದೇವ್ರು ಕಿತ್ಕೊಂಡ್ಬಿಟ್ಟ. ಪಾಪ ಆ ನೋವನ್ನು ಅವ್ರು ಹೇಗ್ ಸಹಿಸ್ಕೊಂಡಿದಾರೋ ಗೊತ್ತಿಲ್ಲ. ಒಂದ್ ವೇಳೆ ಆ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ನನ್ನಿಂದ ಸಹಿಸ್ಕೊಳಕ್ ಆಗ್ತಿರ್ಲಿಲ್ಲ ಅಂತ. ನನ್ ಪ್ರಾಣನೇ ಹೋಗ್ಬಿಡ್ತಿತ್ತು, ನನ್ ಬದುಕೆ ಇರ್ತಿರ್ಲಿಲ್ಲ. ನನ್ ಮಗಳಂದ್ರೆ ಅಷ್ಟಿಷ್ಟ ಅಂತ ನಂಗೆ. ನನ್ನ ಮಗಳ ವಿಷಯದಲ್ಲಿ ನೀವೆಲ್ಲರೂ ನನ್ನನ್ನು ಸ್ವಾರ್ಥಿ ಅನ್ಕೊಂಡ್ರು ಪರವಾಗಿಲ್ಲ. ಅವಳನ್ನ ನನಗಿಂತ ಯಾರು ಹೆಚ್ಚಾಗಿ ಅಟ್ಯಾಚ್ಮೆಂಟ್ ಇಟ್ಕೋಬಾರ್ದು, ಅದು ನನಗೆ ಇಷ್ಟ ಆಗಲ್ಲ ಅಂತೆ. ನನ್ನ ಮಗಳ ಜೊತೆ ಇಂಥ ಅಟ್ಯಾಚ್ಮೆಂಟ್ ನನಗೆ ಮಾತ್ರ ಇರಬೇಕು. ನಾನು ಅದನ್ನ ಬಿಟ್ಕೊಡೋದಿಲ್ಲ. ಬಿಟ್ಕೊಡಿ ಅಂತ ನೀವ್ ಯಾರು ನನ್ನ ಕೇಳೋ ಹಾಗಿಲ್ಲ ಅಂತ, ಕೇಳೋ ಹಾಗಿಲ್ಲ. ಅಳ್ಬೇಡಮ್ಮ ಜನನಿ, ನಿನ್ನ ಮನಸ್ಸಿನ ತಳಮಳ ನನಗೆ ಅರ್ಥ ಆಗುತ್ತಮ್ಮ. ಎಲ್ಲ ತಾಯಂದ್ರಿಗೂ ಮಕ್ಕಳೇ ಸರ್ವಸ್ವ, ಅವರೇ ತಾಯಂದ್ರ ಪ್ರಪಂಚ. ನಿನ್ನ ಮಗು ಮೇಲೆ ನಿನಗೆ ಎಷ್ಟು ಪ್ರೀತಿ ಕಾಳಜಿ ಇದೆಯೋ ಅಷ್ಟೇ ಹಕ್ಕು ಅಧಿಕಾರನೂ ನಿನಗಿದೆ. ನಿನ್ನ ಮುಂದಿನ ಜೀವನಕ್ಕೋಸ್ಕರ, ನಿನ್ನ ಮಗಳ ಭವಿಷ್ಯಕ್ಕೋಸ್ಕರ ನೀನು ಯಾವುದೇ ನಿರ್ಧಾರ ತಗೊಂಡ್ರು ಅದಕ್ಕೆ ನನ್ನ ಒಪ್ಪಿಗೆ ಇದೆ. ಆ ನಿರ್ಧಾರ ಆಯ್ಕೆ ಎಲ್ಲ ನಿಂದೇನಮ್ಮ, ನಿನ್ನ ಹಕ್ಕು ಅದು. ಆದರೆ ನಂದೊಂದೇ ಒಂದು ಕೋರಿಕೆ, ಎಷ್ಟೇ ಏನೇ ಮನಸ್ತಾಪ ಇದ್ರು ಪಾರ್ವತಿ ಜೊತೆ ಮೊದಲಿನ ಥರನೇ ಸಹಜವಾಗಿ ಇದ್ಬಿಡಮ್ಮ. ಅಷ್ಟೇ, ಒಂದು ಸಣ್ಣ ಕೋರಿಕೆ, ಏನೇನು ಅತ್ತೆದು. ಜನನಿ ಮಗುನ ಎಷ್ಟು ಪ್ರೀತಿ ಮಾಡ್ತಾಳೆ, ಎಷ್ಟು ಹಚ್ಕೊಂಡಿದ್ದಾಳೆ ಅನ್ನೋದನ್ನ
ನೀವೇ ಕೇಳಿಸ್ಕೊಂಡ್ರಲ್ವಾ ಅಪ್ಪವ್ರೆ, ಇದೇ ಕಾರಣಕ್ಕೆ ನಮ್ಮಲ್ಲಿರೋ ಸತ್ಯ ಅವಳಿಗೆ ಗೊತ್ತಾಗಬಾರ್ದು ಅಂತ ನಾವೆಲ್ಲರೂ ಸುಮ್ಮನೆ ಇರೋದು. ಜನನಿ ಬಸ್ರಿಯಾಗಿದ್ದಾಗ ಇನ್ನು ಹುಟ್ಟದೇ ಇರೋ ಮಗು ಬಗ್ಗೆ ಅವಳಿಗಿದ್ದ ಕನಸು, ಪ್ರೀತಿ ಇದೆಲ್ಲದನ್ನು ನೋಡಿನೇ ನಾನು ನನ್ನ ಮಗುನ ಅವಳ ಮಡ್ಲಿಗೆ ಹಾಕಿದ್ದು. ಆಮೇಲೆ ಕೆಲವರಿಗೆ ಮಗು ನಂದು ಅನ್ನೋ ಸತ್ಯ ಗೊತ್ತಾದಾಗ ನಾವು ಜನನಿಗೆ ಸತ್ಯ ಹೇಳ್ತೀನಿ ಅಂತಂದ್ರು. ಆಗ ಅವರೆಲ್ಲರನ್ನೂ ತಡೀತಾ ಬಂದೆ, ಜನನಿಗೆ ನೋವಾಗಬಾರ್ದು ಅಂತ. ಈಗ ನೀವು ನೋಡಿದ್ರೆ ನಾನು ಸತ್ಯ ಹೇಳ್ತೀನಿ ಅಂದ್ರಿ. ಜನನಿ ಮಾತಾಡಿದ್ದನ್ನೆಲ್ಲ ನೀವೇ ಕೇಳಿಸ್ಕೊಂಡ್ರಿ ಅಲ್ವಾ? ಈಗ ಏನ್ ಮಾಡ್ತೀರಾ ಅಪ್ಪವ್ರೆ? ದೇವರು ಮನುಷ್ಯನ ಸೃಷ್ಟಿ ಮಾಡಿದ, ಮನುಷ್ಯನಿಗೆ ಮನಸ್ಸನ್ನು ಇಟ್ಟ, ಮನಸ್ಸಿನ ಒಳಗಡೆ ಆಸೆನಿಟ್ಟ, ಕೋಪನಿಟ್ಟ, ದ್ವೇಷನಿಟ್ಟ, ಅಸೂಯೆನಿಟ್ಟ, ಸ್ವಾರ್ಥನಿಟ್ಟ, ಜೊತೆಗೆ ನೋವನ್ನು ಇಟ್ಟ. ಆ ನೋವನ್ನು ಮರೆಯೋ ಶಕ್ತಿನ ನಿನಗೆ ಕೊಟ್ಟ, ಆದರೆ ನನಗೆ ಕೊಡಲಿಲ್ಲಮ್ಮ. ಅಯ್ಯೋ, ಈ ಪಾರ್ವತಿಗೆ ಒಳ್ಳೇದು ಮಾಡಪ್ಪ ಅಂತ ದೇವ್ರ ಹತ್ರ ಹೋಗಿ ಮೊರೆ ಇಟ್ಟೆ. ಆದರೆ ಅಲ್ಲಿ ನನಗಿಂತ ಮೊದಲು ನೀನಿದೆಯಾ, ನಿನ್ನ ಮೊರೆ ಅವನಿಗೆ ಕೇಳಿಸ್ತು, ನನ್ನ ಕೂಗು ಕೇಳಿಸ್ಲೇ ಇಲ್ಲ. ಏನು ಮಾಡಲಿ ನಾನು? ಸುಮ್ಮನಾಗ್ಬಿಡ್ಲಾ? ಬಿಟ್ಟು ಬಿಡ್ಲಾ ಇದನ್ನ ಹೀಗೆ? ನಿನಗೆ ಗೊತ್ತಲ್ಲ ಪಾರ್ವತಿ, ಈ ರಣಕಲ್ಲು ವೀರಯ್ಯ ದೇವ ಯಾವುದೇ ಕಾರಣಕ್ಕೂ ಮುಂದಿಟ್ಟ ಹೆಜ್ಜೆ ಹಿಂದಿಡೋದಿಲ್ಲ. ಇದೊಂದು ವಿಷಯದಲ್ಲಿ ನನ್ನ ಕ್ಷಮಿಸ್ಬಿಡು ಮಗಳೇ. ಅಯ್ಯೋ ಅಪ್ಪವ್ರೆ, ನೀವು ನನ್ನ ಪಾಲಿನ ದೇವ್ರು. ಜನನಿ ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅಂತ ಅನ್ಕೊಂಡಿರೋರು ನೀವು. ನನಗೆ ನ್ಯಾಯ ಸಿಗ್ಬೇಕು ಅಂತ ನಿಮ್ಮ ಮಗಳಿಗೆ ನೋವಾದ್ರೂ ಪರವಾಗಿಲ್ಲ ಅಂತ ಅನ್ಕೊಂಡ್ರಿ. ಅದೇ ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಖಂಡಿತ ಸ್ವಾರ್ಥಿಯಾಗಿರ್ತಿದ್ರು. ಕಡೆಗೂ ಆ ದೇವ್ರ ದಯೆಯಿಂದ ಒಳಗೆ ನಡೆದಿದ್ದನ್ನೆಲ್ಲ ನೋಡಿ ನಿಮ್ಮ ಮನಸ್ಸನ್ನ ಬದಲಾಯಿಸ್ಕೊಂಡ್ರಲ್ಲ, ನನಗಷ್ಟು ಸಾಕು ಅಪ್ಪವ್ರೆ. ಅಂತ ಕರುಣಾಮಯಿ ಹೆಣ್ಣನ್ನ ನನ್ನ ಜೀವನದಲ್ಲಿ ನೋಡಿಲ್ಲ ತಾಯಿ. ನಾನು ತುಂಬ ಹೆಮ್ಮೆ ಆಗುತ್ತೆ ನೀನು ನೋಡ್ತಾ ಇದ್ರೆ, ತುಂಬ ಹೆಮ್ಮೆ ಆಗುತ್ತೆ. ಆ ಭಗವಂತ ಎಷ್ಟು ಸದ್ಗುಣವನ್ನು ನಿನಗೆ ಬಾಚಿ ಕೊಟ್ಬಿಟ್ಟಿದ್ದಾನೆ. ನಿನ್ನ ಗುಣದಿಂದಲೇ ಅಮ್ಮ ನೀನು ದೊಡ್ಡತನ ಮೆರಿತಾ ಇದೆಯಮ್ಮ. ನಿಮ್ಮ ಮಗಳ ಸ್ಥಾನದಲ್ಲಿ ನಿಂತು ಕೇಳ್ಕೊತಾ ಇದ್ದೀನಿ. ನಂದೊಂದು ಚಿಕ್ಕ ಕೋರಿಕೆ ಇದೆ, ಅದನ್ನ ಈಡೇರಿಸ್ತೀರಾ? ಎಂಥ ಮಾತು ಕೇಳ್ತೀಯ ಮಗಳೇ? ಯಾರ್ಯಾರು ಏನೇನೋ ಕೇಳಿದ್ರು ಕೊಡೋವಂಥ ವ್ಯಕ್ತಿ ನಾನು. ನೀನು ಕೇಳಿದ್ರೆ ನಾನು ಇಲ್ಲ ಅಂತೀನ? ಏನು ಬೇಕು ಹೇಳಮ್ಮ, ಹೇಳಮ್ಮ, ಏನು ಬೇಕು ನಿನಗೆ? ನನ್ನ ಮಕ್ಕಳು ನನ್ನ ಕಣ್ಣು ಮುಂದೆನೇ ಇರೋ ಥರ ಮಾಡ್ತೀರಾ? ಈ ಜನ್ಮಕ್ಕೆ ನನಗೆ ಮಕ್ಕಳಾಗಲ್ಲ ಅಂತ ಡಾಕ್ಟ್ರ್ ಹೇಳಿದ್ದಾರೆ. ನನಗೆ ವಿದ್ಯಾಪುಟ್ಟಿ ಒಬ್ಬಳೇ ಮಗಳು. ನಮ್ಮ ಪುಟಾಣಿ ನಮ್ಮ ಕಣ್ಣು ಮುಂದೆ ಇದ್ರೆ ಸಾಕು, ಅವಳನ್ನ ನೋಡ್ತಾನೆ ನಾವು ನಮ್ಮ ಜೀವನನ ಕಳೆದ್ಬಿಡ್ತೀವಿ. ವಿದ್ಯಾಪುಟ್ಟಿ ಅಂತ ಹೆಸರಿಟ್ಟಿದ್ದೆ ನಮ್ಮ. ಹೌದು ಮಾವ, ಪಾರು ಪ್ರೆಗ್ನೆಂಟ್ ಆಗಿದ್ದಾಗಲೇ ಅವಳಿಗೆ ಏನಾದರೂ ಹೆಣ್ಮಗು ಆದರೆ ಅವಳಿಗೆ ವಿದ್ಯಾ ಅಂತ ಹೆಸರಿಡಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ನಮ್ಮ ಪುಟಾಣಿ ಹುಟ್ಟಿದ ಮೇಲೆ ಅರಸನಕೋಟೆಯಲ್ಲಿ ಎಲ್ಲರೂ ಅವಳಿಗೆ ಲಕ್ಷ್ಮಿ ಅಂತ ಹೆಸರಿಟ್ರು, ನಾವು ವಿದ್ಯಾ ಅಂತ ಹೆಸರಿಟ್ವಿ.
ಪಾರು ಹೇಳ್ದಾಗೆ ನಮ್ಮ ಪುಟಾಣಿ ನಮ್ಮ ಕಣ್ಮುಂದೆನೇ ಇರಬೇಕು. ಹಾಗಾಗಬೇಕು ಅಂದರೆ ಜನನಿ ದುಬೈಗೆ ಹೋಗೋದನ್ನ ತಡಿಬೇಕು. ತಡಿತೀರಮ್ಮವ? ಜನನಿ, ಅಮ್ಮ ಜನನಿ, ಹೇಳಿಯಪ್ಪ. ಮಗಳೇ, ನೀನು ವಿದೇಶಕ್ಕೆ ಹೋಗ್ಬೇಡಮ್ಮ. ಅರಸನ ಕೋಟೆಯಲ್ಲಿ ನಿನ್ನ ಪ್ರೀತಿನ ಹಂಚಿಕೊಂಡು ಅವ್ರ ಪ್ರೀತಿನ ಪಡ್ಕೊಂಡು ನೀನು ಇಲ್ಲೇ ಇರಬೇಕು ಮಗಳೇ. ಅಲ್ಲಪ್ಪ, ನೀವು ಯಾವ ಕಾರಣಕ್ಕೆ ನನ್ನ ದುಬೈಗೆ ಹೋಗಬೇಡ ಅಂತ ಹೇಳ್ತಿದ್ದೀರಾ? ಈಗಾಗಲೇ ಅಲ್ಲಿಗೆ ಹೋಗೋದಕ್ಕೆ ನಾನು ಎಲ್ಲ ವ್ಯವಸ್ಥೆನೂ ಮಾಡ್ಕೊಂಡಿದ್ದೀನಿ. ಪಾಸ್ಪೋರ್ಟು ರೆಡಿ ಮಾಡಿಸ್ಕೊಂಡಾಗಿದೆ. ಹೋಗ್ತೀನಿ ಅಂತ ಎಲ್ರಿಗೂ ಹೇಳಾಗಿದೆಯಲ್ಲ. ಈಗ ಹೋಗಬೇಡ ಅಂತ ಹೇಳ್ತಿದ್ದೀರಾ, ಯಾಕಪ್ಪ?